ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಫೈನಲಿ ಇಲ್ಲಿ ಭಾಗ್ಯಗೆ ಸತ್ಯ ಗೊತ್ತಾಗೋದ್ರ ಜೊತೆಗೆ ಕುಸುಮ ಫೈನಲಿ ಮದುವೆ ನಡೀತಿರೋ ಜಾಗಕ್ಕೆ ಬಂದೇ ಬಿಟ್ಟರು. ಹಾಗಿದ್ರೆ ಮದುವೆ ನಡೆದೇ ಹೋಯ್ತಾ? ಯಶೋಧ ಕೊಟ್ಟರು ಬಿಗ್ ಶಾಕ್ ಕುಸುಮಾಗೆ. ಹಾಗಿದ್ರೆ ಏನಾಯಿತು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಕುಸುಮ ಅವರು ಅಲ್ಲಿಂದ ಹೊರಡಬೇಕು ಅಂತ ಅಂದ್ಕೊಂಡ್ರೆ ಅವರ ಆಟೋ ಆಕ್ಸಿಡೆಂಟ್ ಆಗುತ್ತೆ. ಆಟೋ ಗುದ್ದಿದಂಥ ವ್ಯಕ್ತಿ ನನಗೆ ದುಡ್ಡು ಕೊಡಲೇಬೇಕು ಅಂತ ಪಟ್ಟಿಟ್ಕೊಂಡು ಕೂತ್ಕೊಂಡಿದ್ದಾರೆ. ನಿಮಗೆ ನಾಳೆ ಕೊಡ್ತೀನಿ, ನಾನು ಅರ್ಜೆಂಟ್ ಕೆಲಸ ಇದೆ, ಹೋಗಬೇಕು, ದಯವಿಟ್ಟು ಬಿಟ್ಬಿಡಿ ಅಂತ ಹೇಳಿದ್ರು ಕೂಡ ಆ ವ್ಯಕ್ತಿ ಬಿಡ್ತಾ ಇಲ್ಲ. ಆದರೆ ನಡುವೆ ಟ್ರಾಫಿಕ್ ಪೊಲೀಸ್ ಅವರು ಕೂಡ ಎಂಟ್ರಿ ಕೊಡ್ತಾರೆ. ಏನಿದು ಗಲಾಟೆ ಅಂತದಾಗೆ ಈ ವ್ಯಕ್ತಿ ಆಟೋನ ಹಿಂದೆ ಓಡಿಸ್ಕೊಂಡು ಬರ್ತಾ ಇದ್ದ, ಗುದ್ದು ಪೆಟ್ಟು ಮಾಡಿದ್ದಾನೆ ಅಂತ ಹೇಳ್ತಿದ್ರೆ ಇವರಿಂದಾನೇ ಆಗಿದ್ದು. ಫಾಸ್ಟಾಗಿ ಓಡಿಸಿ ಅಂತ ಹೇಳಿದ್ದಕ್ಕೆ ಗಾಡಿ ಆಕ್ಸಿಡೆಂಟ್ ಆಯಿತು ಅಂತ ಡ್ರೈವರ್ ಹೇಳ್ತಿದ್ರೆ ದಯವಿಟ್ಟು ಸರ್ ಅಲ್ಲಿ ಒಂದಷ್ಟು ಜನರ ಜೀವನ ಹಾಳಾಗೋಗುತ್ತೆ, ನಾನು ಹೋಗಲೇಬೇಕು, ದಯವಿಟ್ಟು ಅವಕಾಶ ಮಾಡಿಕೊಡಿ. ಇವ್ರಿಗೆ ನಾನು ಹೇಳ್ತಾ ಇದ್ದೀನಿ, ಕೇಳಿಸ್ಕೊತಾ ಇಲ್ಲ, ದಯವಿಟ್ಟು ನೀವಾದರೂ ನನ್ನ ಕಷ್ಟನ ಅರ್ಥ ಮಾಡ್ಕೊಳ್ಳಿ, ದಯವಿಟ್ಟು ನನ್ನನ್ನು ಇಲ್ಲಿಂದ ಹೋಗೋಗ್ಬೇಡಿ, ಇಲ್ಲ ಅಂದರೆ ತುಂಬ ಜನರ ಬದುಕು ಹಾಳಾಗೋಗುತ್ತೆ, ದಯವಿಟ್ಟು ಅಂತ ಹೇಳ್ತಿದ್ರೆ ಏನು ಮಾಡೋಣ ಇರಮ್ಮ ಅಂತ ಹೇಳ್ತಿದ್ದಾರೆ ಟ್ರಾಫಿಕ್ ಪೊಲೀಸ್. ಅದಕ್ಕೆ ಆಕ್ಸಿಡೆಂಟ್ ಮಾಡಿಸ್ಕೊಂಡು ವ್ಯಕ್ತಿ ಅಂತೂ ಏನಿದು ನಿಮ್ಮನ್ನು ನೋಡ್ತಿದ್ರೆ ಅವ್ರ ಪರನೇ ಮಾತಾಡುವಾಗೆ ಕಾಣಿಸ್ತದೆ, ನನಗೆ ದುಡ್ಡು ಕೊಡಬೇಕು ಅಷ್ಟೇ ಅಂತ ಹೇಳ್ತಿದ್ರೆ ಏನಯ್ಯ ಅಷ್ಟು ತಿಂದ ಹೇಳ್ತಿದ್ದೀನಿ, ಕೇಳ್ಕೊತಾ ಇದ್ದೀನಿ, ದುಡ್ಡು ಅಂತ ಹೇಳ್ತಿದ್ಯಲ್ಲ, ನಾಳೆ ಕೊಡ್ತೀನಿ ಅಂದರೆ ಅರ್ಥ ಆಗಲ್ವಾ ನಿನಗೆ ಅಂತ ಹೇಳ್ತಿದ್ದಾರೆ. ಆದರೆ ಈ ಕಡೆ ವ್ಯಕ್ತಿ ಪಟ್ಟಿ ಹಿಡಿದು ಕುತ್ಕೊಂಡಿದ್ದಾಗ ಈ ಕಡೆ ಕುಸುಮ ಅವರು ತಮ್ಮ ಕೈಯಲ್ಲಿರೋ ಒಂದು ಬಳೆನ ಮುಖಕ್ಕೆ ಹೆಸ್ತು, ಇದು ಚಿನ್ನದ ಬಳೆ, ಎಷ್ಟು ಬೇಕಿದ್ರು ತಗೋ ಅಂತ ಹೇಳಿ ದಯವಿಟ್ಟು ಸರ್ ನನ್ನ ಹೋಗೋಗ್ಬೇಡಿ ಅಂತ ಹೇಳಿದಾಗ ಫಾರ್ಮ್ಯಾಲಿಟೀಸ್ ಇರುತ್ತೆ, ಮುಗಿಸಿ ಹೋಗಬೇಕು ಅಂದಾಗ ಇಲ್ಲ ಅದನ್ನೆಲ್ಲ ಮುಗಿಸಿ ಹೋಗೋಷ್ಟರಲ್ಲಿ ಖಂಡಿತ ತಡವಾಗಿಬಿಡುತ್ತೆ, ಇವರಂತೂ ನನ್ನನ್ನು ಬಿಡುವುದಿಲ್ಲ, ಇಲ್ಲ ನಾನು ಮೊದಲು ಹೋಗಬೇಕು, ಮದುವೆನ ತಡಿಬೇಕು, ಯಾವುದೇ ಕಾರಣಕ್ಕೂ ಕೂಡ ಮದುವೆ ನಡೀಬಾರ್ದು ಅಂತ ಅಂದ್ಕೊಂಡಿದ್ದೆ, ದಯವಿಟ್ಟು ಸರ್ ನನಗೆ ಕಾಯುವಷ್ಟು ತಾಳ್ಮೆ ಇಲ್ಲ, ದಯವಿಟ್ಟು ಅಂತ ಹೇಳಿ ಅಲ್ಲಿಂದ ಓಡೋಗ್ಬಿಡ್ತಾರೆ. ಎಲ್ಲರೂ ಕೂಡ ಏನಿದು ಅಂತ ಅನ್ಕೋತಿದ್ದಾರೆ. ಫೈನಲಿ ಕುಸುಮ ಅವರು ರೋಡಲ್ಲಿ ಬಿಸಿಲು ಚಳಿ ಮಳೆ ಅಂತ ಹೇಳಿದೆ ಈ ಕಡೆ ಓಡ್ತಿದ್ದಾರೆ. ಅವರ ವಯಸ್ಸಿಗೆ ಓಡೋದು ಕೂಡ ಕಷ್ಟ, ಅಷ್ಟು ಸ್ಟ್ಯಾಮಿನಾ ಕೂಡ ಇರಲ್ಲ, ಜೊತೆಗೆ ಆಘಾತ ಕೂಡ ಆಗಿದೆ. ಆದರೂ ಕೂಡ ಎಲ್ಲವನ್ನ ಕೂಡ ಬದಿಗೊತ್ತಿ ಇಲ್ಲಿ ಕುಸುಮ ಅವರು ರೋಡಲ್ಲಿ ಓಡಿಕೊಂಡು ಮದುವೆನ ನಿಲ್ಲಿಸಬೇಕು ಅಂತ ನಡ್ಕೊಂಡು ಬರ್ತಿದ್ದಾರೆ. ಯಾವುದೇ ಕಾರು ಆಟೋ ಕೇಳಿದ್ರು ಯಾರು ಕೂಡ ಬರೋಕ್ಕೆ ಒಪ್ಕೋತಾ ಇಲ್ಲ. ಈ ಕಡೆ ಒಬ್ಬಂಟಿಯಾಗಿ ಅವರೇ ಓಡಿಕೊಂಡು ಚೌಟ್ರಿ ಹತ್ರ ಬರಬೇಕಾಗಿದೆ. ಅದರ ನಡುವೆ ಅಲ್ಲಿ ದೇವಿ ವಿಗ್ರಹ ಕಾಣಿಸುತ್ತೆ, ಕೃಷ್ಣ ರಾಧೆದು. ದೇವ್ರೆ ನನ್ನ ಸೊಸೆ ಎಷ್ಟೆಲ್ಲ ನಿನಗೆ ಸೇವೆ ಮಾಡಿಲ್ಲ, ಯಾಕೆ ಅವಳ ಬದುಕನ್ನು ಆ ರೀತಿ ಹಾಳು ಮಾಡ್ತಾ ಇದೆಯಾ, ಯಾವುದೇ ಕಾರಣಕ್ಕೂ ಕೂಡ ಮದುವೆ ನಡೀಬಾರ್ದು, ನನ್ನ ಮಗ ಎಂಥ ದ್ರೋಹ ಮಾಡ್ತಿದ್ದಾನೆ, ನನ್ನ ಸೊಸೆ ಬದುಕು ಹಾಳಾಗಬಾರ್ದು, ಮದುವೆನ ನಾನು ಹೋಗಿ ತಡೆದು ನಿಲ್ಲಿಸಲೇಬೇಕು ಅಂತ ಹೇಳಿ ಕುಸುಮ ಅವರು ದೇವ್ರೆ ಮದುವೆ ನಡೀತಿರೋ ಹಾಗೆ ಮಾಡು, ನನ್ನ ಸೊಸೆ ಬದುಕನ್ನು ಚೆನ್ನಾಗಿರೋ ಹಾಗೆ ಮಾಡು ಅಂತ ಹೇಳಿ ಕೇಳ್ಕೊತಾರೆ. ಇಲ್ಲ ಯಶೋಧ ಅವ್ರಿಗೆ ಕಾಲ್ ಮಾಡೋಣ ಅಂತ ಅಂದ್ಕೊಂಡು ಯಶೋಧ ಅವ್ರಿಗೆ ಕಾಲ್ ಮಾಡ್ತಿದ್ದಾರೆ ಕುಸುಮರು. ತದನಂತರ ಆ ಕಡೆ ಪೂಜಾನ ಹುಡುಕ್ತಾ ಇದ್ರೆ ಪೂಜಾ ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ. ಪೂಜಾ ಸುಂದ್ರಿ ಅವ್ರಿಗೆ ಕಾಲ್ ಮಾಡ್ತಾರೆ. ಎಲ್ಲಿದೆಯಾ ಪೂಜಾ ನೀನು ಅಂತ ಹೇಳ್ತಿದ್ರೆ, ನಾನು ಆಟೋದಲ್ಲಿ ಆ ಶ್ರೇಷ್ಠ ಮದುವೆನ ನಿಲ್ಸೋಕೆ ಹೋಗ್ತಿದ್ದೀನಿ, ಆ ಶ್ರೇಷ್ಠ ನನ್ನನ್ನು ಕೂಡ ಹಾಕಿದ್ದೆ ಮದುವೆ ನಿಲ್ಲಿಸ್ತೀನಿ ಅಂತ ಅಲ್ವಾ, ಖಂಡಿತ ಯಾವುದೇ ಕಾರಣಕ್ಕೂ ಕೂಡ ಮದುವೆ ನಡೆಯೋದಕ್ಕೆ ನಾನು ಬಿಡುವುದಿಲ್ಲ. ಆದರೆ ಈ ವಿಷಯ ಯಾವುದೇ ಕಾರಣಕ್ಕೂ ನನ್ನ ಅಕ್ಕಂಗೆ ಗೊತ್ತಾಗಬಾರ್ದು, ನನ್ನ ಅಕ್ಕನ್ನ ಮ್ಯಾನೇಜ್ ಮಾಡಬೇಕು ನೀನು ಅಂದಾಗ ಭಾಗ್ಯ ಬಿಡ್ತಾಳೆ ಅಂತ ಅಂದ್ಕೊಂಡಿದ್ದೆ, ತನ್ನ ತಂಗಿ ಕಾಣಿಸ್ತಿಲ್ಲ ಅಂತ ಆಲ್ರೆಡಿ ನನ್ನ ಮೇಲೆ ಕೂಗಾಡ್ತಿದ್ದಾಳೆ, ಖಂಡಿತ ಕಾಳಿ ಅವತಾರನ ತಾಳಿದಾಳೆ, ಆಮೇಲೆ ನನ್ನ ಕತೆ ಮುಗಿಯತ್ತೆ, ಯಾವಾಗಲೂ ನನ್ನ ಹೀಗೆ ಸಿಕ್ಸಾಕಿಸ್ತೀಯ ಅಂದಾಗ ಪ್ಲೀಸ್ ಸುಂದ್ರಿ ದಯವಿಟ್ಟು ಇದು ಒಂದರಲ್ಲಿ ಸಹಾಯ ಮಾಡು, ಅಕ್ಕಂಗೆ ಯಾವುದೇ ರೀತಿಗೂ ಈ ವಿಷಯ ಗೊತ್ತಾಗಬಾರ್ದು, ಆ ರೀತಿ ನೋಡ್ಕೊ, ನಾನು ಇಲ್ಲಿ ಹೋಗಿದ್ದೀನಿ ಅಂತಲೂ ಕೂಡ ಗೊತ್ತಾಗಬಾರ್ದು, ನನ್ನ ಶ್ರೇಷ್ಠ ಮದುವೆ ನಿಲ್ಲಿಸಲೇಬೇಕು ಅಂತ ಅಂದ್ಕೊಂಡಿದ್ದೆ. ಕಾಲ್ ಕಟ್ ಮಾಡ್ತಾರೆ. ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಈ ಮದುವೆ ನಡೀಬಾರ್ದು, ಈ ಶ್ರೇಷ್ಠ ನನ್ನನ್ನೇ ಕೋಡ್ ಹಾಕಿ ಮದುವೆ ಆಗ್ಬೋದು ಅಂತ ಅಂದ್ಕೊಂಡಿದ್ಯಾ, ಅದು ಹೇಗೆ ಮದುವೆ ಆಗ್ತೀಯಾ ನಾನು ಕೂಡ ನೋಡೇ ಬಿಡ್ತೀನಿ, ಮೊದಲು ನಿಮ್ಮಿಬ್ಬರು ಮದುವೆ ನಿಲ್ಲಿಸ್ತೀನಿ, ಇದು ಯಾವುದೇ ಕಾರಣಕ್ಕೂ ಅಕ್ಕಂಗೆ ಗೊತ್ತಾಗಬಾರ್ದು, ಅಕ್ಕಂಗೆ ಗೊತ್ತಾದರೆ ಖಂಡಿತ ಅಕ್ಕ ತನ್ನ ಗಂಡ ಇನ್ನೊಬ್ಬರ ಜೊತೆ ಸಂಬಂಧ ಇಟ್ಕೊಂಡಿದ್ದಾರೆ ಅಂತ ಗೊತ್ತಾದರೆ ಖಂಡಿತ ಇರುವುದಿಲ್ಲ, ಡಿವೋರ್ಸ್ ಕೊಡ್ತಾಳೆ, ಇದರಿಂದ ಮಕ್ಕಳು ಬದುಕು ಅವಳ ಬದುಕು ಎಲ್ಲ ಹಾಳಾಗುತ್ತೆ, ಭಾವನ ಖುಷಿಯಿಂದ ಡಿವೋರ್ಸ್ ಸಿಕ್ತು ಅಂತ ಆರಾಮಾಗಿ ನಿನ್ನ ಜೊತೆ ಮದುವೆ ಆಗಿಬಿಡ್ತಾರೆ, ಈ ರೀತಿ ಆಗೋದಕ್ಕೆ ನಾನು ಬಿಡುವುದಿಲ್ಲ, ನಾನೇ ಮದುವೆನ ನಿಲ್ಲಿಸ್ತೀನಿ, ಆನಂತರ ಭಾವನು ಅಕ್ಕನ್ನು ಹೀಗೆ ಒಂದು ಮಾಡಬೇಕು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು, ಅದು ಹೇಗೆ ನೀನು ಮದುವೆ ಆಗ್ತೀಯ ನಾನು ಕೂಡ ನೋಡೇ ಬಿಡ್ತೀನಿ ಅಂತ ಅಂದ್ಕೊಂಡಿದ್ದೆ. ಈ ಕಡೆ ಪೂಜಾ ರೆಬಲ್ ಆಗಿ ಹೋಗ್ತಾ ಇದ್ರೆ ಆ ಕಡೆ ಭಾಗ್ಯ ತನ್ನ ತಂಗಿ ಕಾಣಿಸ್ತಿಲ್ಲ ಅಂತ ಅಂದ್ಕೊಂಡು ಹುಡುಕಿ ಸಾಕಾಗಿ ಮಹೇಶ್ ಹತ್ರ ಬರ್ತಾರೆ. ಬಂದಿದ್ದೆ ಎಲ್ಲಿ ನನ್ನ ತಂಗಿ ಅಂತ ಕೇಳ್ತಿದ್ರೆ, ಏನಮ್ಮ ನಿನ್ನ ತಂಗಿ ಇಷ್ಟೊತ್ತಿಲ್ಲೇ ಇದ್ಲು ತಾನೆ, ಅವಳು ಹೋದ್ಲು ಅಂತ ನನ್ನ ಬಂದು ಕೇಳಿದ್ರೆ ನನಗೇನು ಗೊತ್ತು, ಸುಮ್ಮನೆ ವಿನಾಕಾರಣ ಬಂದು ನನ್ನನ್ನೆಲ್ಲ ಕೆಣಕ್ ಬೇಡ ಅಂತ ಹೇಳ್ತಿದ್ದಾರೆ. ನಂತರ ಸುಂದ್ರಿ ಕೂಡ ಬರ್ತಾರೆ. ಹೇಳು ಸುಂದ್ರಿ ದಯವಿಟ್ಟು ನಿನ್ನ ಕೈ ಮುಗ್ದು ಕೇಳ್ಕೊತೀನಿ, ಯಾಕೆ ನನ್ನ ತಂಗಿ ಎಲ್ಲಿ ಅಂತ ಹೇಳ್ತಿದ್ರೆ ನನಗೇನು ಗೊತ್ತಿದೆ ಭಾಗ್ಯ, ನನಗೇನು ಕೂಡ ನಿನ್ನ ಹಾಗೆ ಗೊತ್ತಿಲ್ಲ, ನಾನು ಕೂಡ ಎಲ್ಲ ಕಡೆ ಹುಡುಕ್ತಿದ್ದೀನಿ ಅಂತ ಹೇಳ್ತಿದ್ರೆ
ಹೊಡ್ಕೊ ನೆಪದಲ್ಲಿ ನೀವೇ ಏನೋ ಮಾಡಿದ್ರ ಅಲ್ವಾ ನನ್ನ ತಂಗಿಗೆ, ಮೇಲೋಟಕ್ಕೆ ಮಾತ್ರ ಹೊಡ್ಕೊ ನಾಟಕ ಮಾಡ್ತಿದ್ರ ಅಂತ ಹೇಳ್ತಿದ್ರೆ, ಇಲ್ಲ ದಯವಿಟ್ಟು ನನ್ನ ನಂಬೋ, ಆ ರೀತಿ ಇದ್ದಿದ್ರೆ ನಾನು ಯಾಕೆ ಬಂದು ಮಹೇಶ ಕಿಡ್ನಾಪ್ ಮಾಡಿದ ಪೂಜಾನ ಅಂತ ಹೇಳಬೇಕಿತ್ತು, ದಯವಿಟ್ಟು ನನ್ನ ಮಾತನ್ನು ನಂಬೋ, ಆ ರೀತಿ ಏನೂ ಇಲ್ಲ ಅಂತ ಹೇಳ್ತಿದ್ರೆ, ನಿಮ್ಗೆ ದುಡ್ಡು ಬೇಕಾ ಕೊಡ್ತೀನಿ, ಆದರೆ ನನ್ನ ತಂಗಿ ಎಲ್ಲಿದ್ದಾಳೆ ಹೇಳಿ ಅಂತಕ ಯಾವ ದುಡ್ಡು ಬೇಡ ಏನೂ ಬೇಡ ಭಾಗ್ಯ, ದಯವಿಟ್ಟು ನನ್ನ ಮಾತನ್ನು ನಂಬು, ನಾನು ಮಹೇಶನ್ ಥರ ಅಲ್ಲ, ಅವ್ನು ಏನು ಬೇಕಿದ್ರು ಮಾಡ್ತಾನೆ, ಆದರೆ ನಾನು ಆ ರೀತಿ ಅಲ್ಲ ಅಂತ ಸುಂದ್ರಿ ಹೇಳ್ತಿದ್ರೆ, ಈ ಕಡೆ ಮಾವ ಕೂಡ ಹೌದು ಅವ್ರ ಮಾತನ್ನು ನಂಬೋದು, ನಮ್ಮ ಕಣ್ಣು ಮುಂದೆನೇ ಇದ್ದಾರಲ್ವ, ಇಲ್ಲೇ ಇದ್ಲು ಪೂಜಾ ಎಲ್ಲಿ ಹೋದ್ಲು ಅಂದರೆ ಅವ್ರನ್ನ ಕೇಳಿದ್ರೆ ಅವ್ರ ಮಾತನ್ನು ನಂಬೋ ಭಾಗ್ಯ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಎಲ್ಲಿ ಹೋಗಿರ್ಬೋದು? ಖಂಡಿತ ಶ್ರೇಷ್ಠ ಮತ್ತು ಪೂಜಾ ನಡುವೆ ಏನೋ ನಡೀತದೆ, ಖಂಡಿತ ಅವಳು ಶ್ರೇಷ್ಠ ಇರೋ ಕಡೆನೇ ಹೋಗಿರ್ತಾಳೆ. ಮದುವೆ ಚೌಟ್ರಿಗೆ ಹೋದರೆ ಎಲ್ಲ ಕೂಡ ಗೊತ್ತಾಗುತ್ತೆ, ಶ್ರೇಷ್ಠ ಮದುವೆ ಜಾಗಕ್ಕೆ ಹೋದರೆ ಪೂಜಾ ನಮಗೆ ಸಿಗ್ತಾಳೆ ಅಂತ ಅಂದ್ಕೊಂಡಿದ್ದೆ. ಇಲ್ಲಿ ಭಾಗ್ಯ ಮತ್ತು ಧರ್ಮ ಅಂಕಲ್ ಇಬ್ಬರು ಕೂಡ ಶ್ರೇಷ್ಠ ಮದುವೆ ಆಗ್ತಿರೋ ಜಾಗಕ್ಕೆ ಹೋಗ್ತಿದ್ರೆ, ಅಯ್ಯೋ ಮುಗೀತು ಕತೆ ಅಂತ ಅಂದ್ಕೊಂಡಿದ್ದೆ. ಸುಂದ್ರಿ ಕೂಡ ಇಲ್ಲಿ ಭಾಗ್ಯದಿಂದನೇ ಹೋಗ್ತಿದ್ದಾರೆ, ಹೇಗಾದರೂ ಮಾಡಿ ತಡಿಬೇಕು, ನಿಲ್ಲು ಭಾಗ್ಯ ಅಂತ ಹೇಳಿ. ಈ ಕಡೆ ಮಹೇಶ್ ಅಂತೂ, ಹೇ ಸುಂದ್ರಿ, ಏ ಭಾಗ್ಯ, ನೀವು ಎಲ್ಲ ಕೂಡ ಆಟ ಆಡ್ತಿದ್ರ, ಏ ಶ್ರೇಷ್ಠ ನನಗೆ ಕೈ ಕೊಡ್ತೀಯಾ, ನನ್ನನ್ನೇ ಎದುರಾಕೊಂಡ್ರಿ, ಆದಮೇಲೆ ನಾನು ಸುಮ್ಮನೆ ಬಿಡ್ತೀನಿ ಅಂದ್ಕೊಂಡಿದ್ರ, ಯಾವುದೇ ಕಾರಣಕ್ಕೂ ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ ಅಂತ ಮಹೇಶ್ ಅನ್ಕೋತಾರೆ. ನಂತರ ಸುಂದ್ರಿ ಭಾಗ್ಯದಿಂದನೇ ಓಡ್ತಿದ್ದಾರೆ. ಈ ಕಡೆ ನಿಲ್ಲು ಭಾಗ್ಯ ಅಂತಿದ್ರೆ, ದಯವಿಟ್ಟು ಬೇಡ ಮಾವ, ಅವಳು ಏನೋ ನೆಪ ಮಾಡಿ ನಿಲ್ಲಿಸಿದ್ದಾರೆ, ಖಂಡಿತವಾಗ್ಲೂ ಶ್ರೇಷ್ಠ ಮತ್ತು ಪೂಜಾ ನಡುವೆ ಏನೋ ನಡೀತಿದೆ, ಅದೇನು ಅನ್ನೋದು ಗೊತ್ತಾಗಬೇಕು ಅಂದರೆ ಅದು ಇಲ್ಲಿಂದ ಮಾತ್ರ, ಯಾವುದೇ ಕಾರಣಕ್ಕೂ ಇಲ್ಲಿ ಇದ್ದರೆ ಗೊತ್ತಾಗೋದಿಲ್ಲ, ನಾವು ಮದುವೆ ನಡೀತಿರೋ ಜಾಗಕ್ಕೆ ಹೋಗಲೇಬೇಕು ಅಂತ ಅಂದ್ಕೊಂಡು ನಿಲ್ಲದೆ ಹೋಗ್ತಿದ್ರೆ, ಈ ಕಡೆ ನಿಲ್ಲು ಭಾಗ್ಯ, ನಾನು ಮಹೇಶ ನಾಟಕ ಮಾಡ್ತಿದ್ದೀವಿ ಅಂದ ತಕ್ಷಣ ಈ ಕಡೆ ಭಾಗ್ಯಗೆ ಶಾಕ್ ಆಗುತ್ತೆ. ವಾಪಸ್ ಬಂದು ಏನು ಹೇಳಿದ್ರೆ, ನೀವು ನಾಟಕ ಮಾಡ್ತಿದ್ರಾ, ನನ್ನ ತಂಗಿ ಎಲ್ಲಿ ಅಂತ ಕೇಳ್ತಿದ್ರೆ, ಪೂಜಾ ವಿಷಯವಾಗಲ್ಲ, ದಯವಿಟ್ಟು ನಮ್ಮನ್ನು ನಂಬು, ನಾನು ಮತ್ತು ಮಹೇಶ ನಾಟಕ ಮಾಡ್ತಿದ್ದೀವಿ, ಈ ವಿಷಯ ಪೂಜಾ ಗೊತ್ತಾಯಿತು, ಅದಕ್ಕೆ ಶ್ರೇಷ್ಠ ಪೂಜಾನ ಲಾಕ್ ಮಾಡಿ ಈ ರೀತಿ ಕಿಡ್ನಾಪ್ ಮಾಡಿಸಿದ್ದು ಅಂತ ಹೇಳ್ತಿದ್ರೆ, ಏನು ಮಾತಾಡ್ತಿದ್ಯಾ ನೀನು ಅಂತ ಕೇಳ್ತಿದ್ರೆ, ನಾನು ಮತ್ತು ಮಹೇಶ ಇಬ್ಬರು ಕೂಡ ತರುಣ್ ಅಪ್ಪ ಅಮ್ಮನೇ ಅಲ್ಲ ಅಂತ ಹೇಳ್ತಾರೆ. ಏನು ಮಾತಾಡ್ತಿದ್ರ ನೀವು ಅಂತ ಭಾಗ್ಯ ಮತ್ತು ಧರ್ಮಾಂಕಲ್ ಇಬ್ಬರು ಕೂಡ ಶಾಕ್ ಆಗ್ತಾರೆ. ಹೌದು, ಅವ್ರ ಅಪ್ಪ ಅಮ್ಮನ ನಂಬಿಸೋಕ್ಕೋಸ್ಕರ ಅವಳು ತರುಣ ಅಪ್ಪ ಅಮ್ಮನ ಕರ್ಕೊಂಡು ಬರದೆ ಅವ್ರ ವಿಷಯ ಗೊತ್ತಾದರೆ ಮದುವೆ ನಡೆಯೋಕ್ಕೆ ಬಿಡುವುದಿಲ್ಲ ಅಂತ ನಮ್ಮನ್ನು ಫೇಕ್ ಅಪ್ಪ ಅಮ್ಮ ಹಾಗೆ ಅವಳು ಕ್ರಿಯೇಟ್ ಮಾಡಿದ್ಲು. ಈ ಒಂದು ವಿಷಯ ಪೂಜಾ ದೇವಿ ಗೊತ್ತಾಯಿತು, ಅದಕ್ಕೆ ಅವಳು ಕಿಡ್ನಾಪ್ ಮಾಡಿಸಿದ್ದು ಅಂತ ಹೇಳ್ತಾರೆ. ಅದಕ್ಕೆ ಅವರಿಬ್ಬರ ನಡುವೆ ಇಷ್ಟೆಲ್ಲ ನಡೀತಿರೋದು ಅಂತ ಗೊತ್ತಾಗ್ತಿದ್ದಾಗೆ ಭಾಗ್ಯ ತಲೆ ಮೇಲೆ ಕೈ ಇಟ್ಕೊತಿದ್ದಾರೆ. ಆ ಕಡೆ ಕುಸುಮರು ಫೈನಲಿ ಓಡ್ಕೊಂಡೆ ಮದುವೆ ನಡೀತಿರೋ ಜಾಗಕ್ಕೆ ರೀಚ್ ಆಗೇ ಬಿಟ್ರು. ತನ್ನ ಮಗನ ಹೆಸರು ತರುಣ್ ಅಂತ ನೋಡಿ ಶಾಕ್ ಆಗ್ತಿದ್ದಾರೆ. ಫೈನಲಿ ಒಳಗಡೆ ಎಂಟ್ರಿ ಕೊಡಬೇಕು, ಆದರೆ ಇಲ್ಲಿ ಶ್ರೇಷ್ಠ ಬೌನ್ಸರ್ಸ್ ಇಲ್ಲಿ ಕುಸುಮನ ಹೋಗೋಕೆ ಬಿಡ್ತಾ ಇಲ್ಲ. ಆಲ್ರೆಡಿ ಶ್ರೇಷ್ಠ ಹೇಳಿದಾಳೆ, ಇವರ ಮುಖನ ಸರಿಯಾಗಿ ನೋಡ್ಕೊ, ಇವರನ್ನ ಬಿಡಬೇಡ ಅಂತ, ಅದನ್ನ ನೆನಪು ಮಾಡ್ಕೊಂಡಿದ್ದೆ, ನಿಮ್ಮನ್ನ ಯಾವುದೇ ಕಾರಣಕ್ಕೂ ಹೋಗೋಕೆ ಬಿಡುವುದಿಲ್ಲ ಅಂತ ಹೇಳ್ತಿದ್ದಾರೆ. ಅತ್ತ ಕಡೆ ಒಳಗಡೆ ಶ್ರೇಷ್ಠ ಮತ್ತೆ ಪೂಜಾ ಮದುವೆ ಶ್ರೇಷ್ಠ ಮತ್ತೆ ತಾಂಡವ್ ಮದುವೆ ನಡೀತದೆ. ಇದ್ರ ನಡುವೆ ಯಶೋದ್ ಅವ್ರಿಗೆ ಕುಸುಮ ಅವರು ಕಾಲ್ ಮಾಡಿ ಅದು ನನ್ನ ಮಗ ಅಂತ ಹೇಳೋಕೆ ಹೋದ್ರೆ, ಅಲ್ಲಿ ಅದಕ್ಕೂ ಅವಕಾಶ ಮಾಡಿಕೊಡ್ದ ನಮ್ಮ ಮಗಳು ಕುತ್ತಿಗೆಗೆ ಚಾಕು ಇಟ್ಕೊಂಡು ಕೂತ್ಕೊಂಡಿದ್ದಾಳೆ. ನಮಗೆ ನಮ್ಮ ಮಗಳು ಮುಖ್ಯ, ತರುಣ್ ಯಾರಾದರೆ ಏನು, ನಮಗೇನಾಗಬೇಕು, ನಿಮ್ಮ ಮಗಳು ಇದೇ ಕೆಲಸ ಮಾಡಿದರೆ ನೀವು ಕೂಡ ನಿಮ್ಮ ಮಗಳ ಪರ ವಹಿಸ್ತಿದ್ರೆ ಅಲ್ವಾ, ಹಾಗೆ ನಾನು ಕೂಡ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ಈ ಕಡೆ ತಮ್ಮ ಮಗ ಅಂತ ಹೇಳೋಕ್ಕೂ ಕೂಡ ಯಶೋದವರು ಅವಕಾಶ ಮಾಡಿಕೊಡೋದಿಲ್ಲ. ಇಲ್ಲಿ ಬೌನ್ಸಸ್ ಒಳಗಡೆ ಬಿಡ್ತಾ ಇಲ್ಲ. ಅಷ್ಟರಲ್ಲಿ ಪೂಜಾ ಕೂಡ ಎಂಟ್ರಿ ಕೊಡ್ತಿದ್ದಾಳೆ. ಹಾಗಿದ್ರೆ ಪೂಜಾ ಮತ್ತು ಕುಸುಮ ಸೇರ್ಕೊಂಡು ಇಬ್ಬರು ಕೂಡ ರೆಬಲ್ ಆಗಿ ಎಂಟ್ರಿ ಕೊಡ್ತಾರೆ. ಅದ್ರ ನಡುವೆ ಒಳಗಡೆ ಜಬರ್ದಸ್ತ್ ಆಗಿ ಡ್ಯಾನ್ಸ್ ಮಾಡೋದ್ರ ಮುಖಾಂತರ ಇಲ್ಲಿ ಶ್ರೇಷ್ಠ ಮತ್ತು ತಾಂಡವ್ ಮದುವೆ ಮನೆಗೆ ಮಂಟಪದ ಒಳಗಡೆ ಎಂಟ್ರಿ ಕೊಡ್ತಿದ್ದಾರೆ. ಹಾಗಿದ್ರೆ ಮದುವೆ ಇನ್ನೇನು ಹಾಗೆ ಬಿಡಬೇಕು ಅನ್ಕೊಳ್ಳುವಷ್ಟರಲ್ಲಿ ಮದುವೆ ನಿಲ್ಲತ್ತ ಪೊಲೀಸ್ ಅವರ ಎಂಟ್ರಿ ಆಗೋದ್ರ ಜೊತೆಗೆ ಮದುವೆನ ತಡೀತಾರ ಕುಸುಮ ಮತ್ತು ಪೂಜಾ ಸೇರಿಕೊಂಡು. ಏನಾಗುತ್ತೆ, ಮದುವೆ ನಡೆಯುತ್ತಾ ಇಲ್ವಾ? ಅದ್ರ ನಡುವೆ ಭಾಗ್ಯ ಎಂಟ್ರಿ ಕೊಟ್ಟರೆ ಎಲ್ಲ ಸತ್ಯ ಕೂಡ ಬಟಾ ಬೈಲ ಆಗ್ಬಿಡುತ್ತಾ. ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.